ಓಂ ಶಾಂತಿ. ನಮಸ್ಕಾರ ಆನಂದಿರಿ ಅಕ್ಕಂದ್ರೆ. ಇವತ್ತು 2ನೇ ಮಾರ್ಚ್ 2026ರ ಮುರಳಿಯ ಮಂಥನ ಮಾಡೋಣ ಬನ್ನಿ. ಖಂಡಿತ. ಇಂದಿನ ಮುರಳಿಯ ಮಂಥನದ ಮುನ್ನೋಟ ನೋಡೋದಾದ್ರೆ ಇದು ನಮ್ಮ ದೈನಂದಿನ ಆಧ್ಯಾತ್ಮಿಕ ಪ್ರಯಾಣಕ್ಕೆ ಒಂದು ದಿಕ್ಕೂಚಿ ಅಂತಿದೆ. ಹೌದು, ಪ್ರಮುಖವಾಗಿ ನಿಮಿತ್ತ ಶಿಕ್ಷಕರ ಮೇಲಿರುವ ಅಂದ್ರೆ ಅತಿದೊಡ್ಡ ಜವಾಬ್ದಾರಿ ಏನು ಅನ್ನೋದರ ಬಗ್ಗೆ. ನಿಜ. ಜೊತೆಗೆ ಯೋಗದ ಸಮಯದಲ್ಲಿ ನಮ್ಮಿಂದ ಅರಿವಿಲ್ಲದೆ ಸೇವಾಭಂಗ ಹೇಗೆ ಆಗ್ಬಹುದು ಅನ್ನೋ ಎಚ್ಚರಿಕೆ ಕೂಡ ಇದರಲ್ಲಿ ಅಡಗಿದೆ. ಹಾಗೆಯೇ ರಾವಣನಿಂದ ನಮ್ಮ ಕಳೆದುಕೊಂಡ ರಾಜ್ಯವನ್ನು ಮರಳಿ ಪಡೆಯಲು ಬೇಕಾದ ತೀವ್ರ ಪುರುಷಾರ್ಥ ಮತ್ತು ಮನನ ಶಕ್ತಿಯ ಅದ್ಭುತ ಮಹತ್ವ, ಇವೆಲ್ಲದರ ಬಗ್ಗೆ ಇಂದಿನ ಆಳವಾದ ಮಂಥನದಲ್ಲಿ ನಾವು ನೋಡಲಿದ್ದೇವೆ. ಖಂಡಿತ. ಇದು ಕೇವಲ ಕೇಳುವ ವಿಚಾರವಲ್ಲ, ನಮ್ಮ ಜೀವನದ ಪ್ರತಿಯೊಂದು ಕ್ಷಣಕ್ಕೂ ಅನ್ವಯಿಸುವ ಗಹನವಾದ ವಿಷಯ. ಹೌದು. ಈ ಆಳವಾದ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳಲು ಮೊದಲಿಗೆ ಇಂದಿನ ಮುರಳಿಯ ಸಾರ ಮತ್ತು ಪ್ರಶ್ನೋತ್ತರವನ್ನು ಯಥಾವತ್ತಾಗಿ ನೋಡೋಣ ಅಲ್ವಾ? ಸರಿ. ಮಧುರ ಮಕ್ಕಳೇ, ನೆನಪಿನಲ್ಲಿದ್ದು ಅನ್ಯರಿಗೂ ನೆನಪಿನ ಅಭ್ಯಾಸ ಮಾಡಿಸಿ, ಯೋಗ ಮಾಡಿಸುವವರ ಬುದ್ಧಿಯೋಗವು ಅಲ್ಲಿ ಇಲ್ಲಿ ಅಲೆದಾಡಬಾರದು. ಪ್ರಶ್ನೆ: ಯಾವ ಮಕ್ಕಳ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ, ಅವರು ಯಾವ ಮಾತಿನ ಮೇಲೆ ಬಹಳ ಗಮನ ಕೊಡಬೇಕು? ಸರಿ. ಉತ್ತರ: ಯಾವ ಮಕ್ಕಳು ನಿಮಿತ್ತ ಶಿಕ್ಷಕರಾಗಿ ಅನ್ಯರಿಗೂ ಯೋಗ ಮಾಡಿಸುತ್ತಾರೆಯೋ ಅವರ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಒಂದು ವೇಳೆ ಯೋಗ ಮಾಡಿಸುವ ಸಮಯದಲ್ಲಿ ಬುದ್ಧಿಯೂ ಹೊರಗೆ ಅಲೆದಾಡುತ್ತದೆ ಎಂದರೆ ಅಂತಹವರು ಸೇವೆಯ ಬದಲು ಸೇವಾಭಂಗ ಮಾಡುತ್ತಾರೆ. ಆದ್ರಿಂದ ಈ ಗಮನವಿರಲಿ, ನನ್ನ ಮೂಲಕ ಪುಣ್ಯದ ಕಾರ್ಯವೇ ಆಗುತ್ತಿರಲಿ. ಇದರ ಬಗ್ಗೆ ಆಳವಾದ ಮಂಥನ ಮಾಡೋದಾದ್ರೆ ಇಲ್ಲಿ ನಿಮಿತ್ತ ಶಿಕ್ಷಕ ಅಂದ್ರೆ ಕೇವಲ ಜ್ಞಾನದ ಪೀಠದ ಮೇಲೆ ಕುಳಿತು ಕ್ಲಾಸ್ ಮಾಡಿಸುವವರು ಮಾತ್ರ ಅಂತ ನನಗನ್ಸೋದಿಲ್ಲ. ಖಂಡಿತ ಅಲ್ಲ. ನಾವೆಲ್ಲರೂ ನಮ್ಮ ಮನೆಗಳಲ್ಲಿ, ಕಚೇರಿಗಳಲ್ಲಿ, ಹೌದು, ಅಥವಾ ಪ್ರಯಾಣ ಮಾಡುವಾಗಲೂ ನಮ್ಮ ಶಾಂತ ಸ್ಥಿತಿಯ ಮೂಲಕ ಅನ್ಯರಿಗೆ ತಂದೆಯ ನೆನಪನ್ನು ಮೂಡಿಸುವ ನಿಮಿತ್ತ ಶಿಕ್ಷಕರೇ. ನಿಜ. ಆದರೆ ನಾವು ಯೋಗದಲ್ಲಿ ಕುಳಿದಾಗ ನಮ್ಮ ಬುದ್ಧಿ ಆಫೀಸ್ನ ಇಮೇಲ್ ಬಗ್ಗೆನೋ ಅಥವಾ ಮನೆಯವರ ಜೊತೆಗಿನ ಯಾವುದೋ ಭಿನ್ನಾಭಿಪ್ರಾಯದ ಬಗ್ಗೆನೋ ಅಲೆದಾಡುತ್ತಿದ್ದರೆ ಅದು ಖಂಡಿತವಾಗಿಯೂ ಸೇವಾಭಂಗ ಆಗುತ್ತೆ. ನಮ್ಮಿಂದ ಹೊರಹೊಮ್ಮುವ ಅಶಾಂತಿಯ ಪ್ರಕಂಪನಗಳು ಅಂದ್ರೆ ಎದುರಿನವರ ಏಕಾಗ್ರತೆಯನ್ನು ಕೆಡಿಸುತ್ತವೆ ಅಲ್ವಾ? 100ಕ್ಕೆ 100 ಸತ್ಯ. ಇದೊಂದು ರೀತಿಯ ರೇಡಿಯೋ ತರಂಗಗಳಿದ್ದಂತೆ ನೋಡಿ. ನಿಮಿತ್ತ ಶಿಕ್ಷಕರು ಒಂದು ಪ್ರಸಾರ ಕೇಂದ್ರವಿದ್ದಂತೆ. ಬ್ರಾಡ್ಕಾಸ್ಟಿಂಗ್ ಸ್ಟೇಷನ್ ತರಹ. ಹೌದು. ಅಲ್ಲಿಂದ ಯಾವ ಆವರ್ತನ ಅಥವಾ ಫ್ರೀಕ್ವೆನ್ಸಿ ಹೊರಹೊಮ್ಮುತ್ತದೆಯೋ ಸುತ್ತಮುತ್ತಲಿನ ವಾತಾವರಣವು ಅದೇ ಆವರ್ತನವನ್ನು ಸೆಳೆದುಕೊಳ್ಳುತ್ತದೆ. ನಿಜ. ನಮ್ಮ ಬಳಿ ಯಾರಾದರೂ ಶಾಂತಿಯನ್ನು ಅರಸಿ ಬಂದಾಗ ನಮ್ಮೊಳಗಿನ ವ್ಯರ್ಥ ಸಂಕಲ್ಪಗಳ ಗದ್ದಲ ಅವರಿಗೆ ಸೂಕ್ಷ್ಮವಾಗಿ ತಟ್ಟುತ್ತದೆ. ತಾವು ಪುಣ್ಯದ ಕಾರ್ಯ ಮಾಡುತ್ತಿದ್ದೇವೆಂದು ಭ್ರಮಿಸಿ ವಾಸ್ತವದಲ್ಲಿ ನಾವು ಅನ್ಯರಿಗೆ ತೊಂದರೆ ಕೊಡುತ್ತಿರುತ್ತೇವೆ. ಇದನ್ನೇ ಸೇವಾಭಂಗ ಎನ್ನಲಾಗಿದೆ. ಹಾಗಾದ್ರೆ ಪುಣ್ಯದ ಕಾರ್ಯದ ನೈಜ ಅರ್ಥ ಅಂದ್ರೆ ಏನು? ನಮ್ಮ ಸಂಪೂರ್ಣ ಅಶರೀರಿ ಸ್ಥಿತಿಯ ಮೂಲಕ ಅನ್ಯ ಆತ್ಮರಿಗೆ ಪರಮಾತ್ಮನ ಪ್ರೀತಿಯ ನೇರ ಅನುಭವವನ್ನು ಮಾಡಿಸುವುದು. ಅದ್ಭುತ. ಈ ಪ್ರಕಂಪನಗಳ ಮಾತನ್ನು ಮುಂದುವರಿಸುತ್ತಾ ಇಂದಿನ ಮಂಥನದಲ್ಲಿ ನಾವು ಗಮನಿಸಬೇಕಾದ ಇನ್ನೊಂದು ಅಂಶ ಇದೆ: ತಂದೆಯು ಶಿಕ್ಷಕರಿಗೆ ನೀಡುವ ದೃಷ್ಟಿ ಮತ್ತು ನೆನಪಿನ ಮಹತ್ವ. ಹೌದು. ತಂದೆಯು ಮೊಟ್ಟಮೊದಲು ಲಕ್ಷ್ಯದಲ್ಲಿ ಸ್ಥಿತರಾಗಲು ದೃಷ್ಟಿಯನ್ನು ಕೊಡುತ್ತಾರೆ. ಅಶರೀರಿಯಾಗಿ ತಂದೆಯ ನೆನಪಿನಲ್ಲಿ ಕುಳಿತಾಗ ಮಾತ್ರ ಅನ್ಯರನ್ನು ಶಾಂತಿಯತ್ತ ಕೊಂಡೊಯ್ಯಲು ಸಾಧ್ಯ ಅಂತ ತಿಳಿಸಲಾಗಿದೆ. ಆದರೆ ಪ್ರಾಯೋಗಿಕವಾಗಿ ನೋಡಿದಾಗ ದಿನವಿಡೀ ಟ್ರಾಫಿಕ್, ಕಚೇರಿಯ ಒತ್ತಡ, ಇವುಗಳ ನಡುವೆ ಈ ಅಶರೀರಿ ಸ್ಥಿತಿಯನ್ನು ಕಾಯ್ದುಕೊಳ್ಳುವುದು ಬಹಳ ಸವಾಲಿನ ಕೆಲಸ. ಖಂಡಿತ ಸವಾಲು. ಅದಕ್ಕೆ ನಾನೊಬ್ಬಳು ಪ್ರಿಯತಮನಾದ ತಂದೆಯ ನೆನಪಿನಲ್ಲಿದ್ದೇನೆಯೇ ಎಂದು ಆಗಾಗ ಸ್ವಯಂ ತಪಾಸಣೆ ಮಾಡಿಕೊಳ್ಬೇಕು. ಸ್ವಲ್ಪವೂ ಎಚ್ಚರ ತಪ್ಪಿದರೂ ದೇಹಾಭಿಮಾನ ಸಹಜವಾಗಿ ಆವರಿಸಿಕೊಂಡು ಬಿಡುತ್ತದೆ. ಆ ದೇಹಾಭಿಮಾನವೇ ನಮ್ಮೆಲ್ಲ ಅಡೆತಡೆಗಳ ಮೂಲ. ದೇಹಾಭಿಮಾನ ಬಂದ್ರೆ ಏನಾಗುತ್ತೆ ಅಂತ ಸೂಕ್ಷ್ಮವಾಗಿ ಗಮನಿಸಿ. ನಾವು ದೇಹವನ್ನು ನೋಡಿದ ತಕ್ಷಣ ಆ ವ್ಯಕ್ತಿಯ ನ್ಯೂನತೆಗಳು, ಅವರ ಹುದ್ದೆ, ಜಾತಿ ಇವೆಲ್ಲವೂ ಕಣ್ಣಿಗೆ ರಾಚುತ್ತವೆ. ಅಲ್ಲಿ ಆಕರ್ಷಣೆ ಮತ್ತು ವಿಕರ್ಷಣೆ ಶುರುವಾಗುತ್ತದೆ. ಹೌದು. ಈ ದ್ವಂದ್ವಗಳಿಂದಾಗಿ ಯೋಗದ ಶಕ್ತಿಯ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಳ್ಳುತ್ತದೆ. ತಂದೆಯು ಏಕೈಕ ಪ್ರಿಯತಮ, ನಾವೆಲ್ಲರೂ ಆತ್ಮರೂಪದಲ್ಲಿ ಆತನ ಪ್ರಿಯತಮೆಯಾರು ಅನ್ನೋ ಶುದ್ಧ ಪ್ರೇಮದ ಸ್ಥಿತಿಯಲ್ಲಿ ಕುಳಿತಾಗ ಮಾತ್ರ ಆ ಅಶರೀರಿ ಸ್ಥಿತಿ ಸಿದ್ಧಿಸುತ್ತದೆ. ಬುದ್ಧಿ ಎಂಬ ದಿಕ್ಸೂಚಿ ಸದಾ ಉತ್ತರದ ಕಡೆಗೆ, ಅಂದ್ರೆ ಪರಮಾತ್ಮನ ಕಡೆಗೆ ಇರಬೇಕು. ದೇಹಾಭಿಮಾನದಿಂದ ಸೇವೆಯು ಶೂನ್ಯವಾಗುತ್ತದೆ.
ನಮ್ಮ ಸಮಯವೂ ವ್ಯರ್ಥವಾಗುತ್ತದೆ. ಈ ದೇಹಾಭಿಮಾನದಿಂದ ಪಾರಾಗಲು ಮತ್ತು ಪಾಪಕರ್ಮಗಳಿಂದ ರಕ್ಷಿಸಿಕೊಳ್ಳಲು ಒಂದು ಅದ್ಭುತ ಸಾಧನ ಇದೆ. ನಮ್ಮ 84 ಜನ್ಮಗಳ ಏಣಿಯ ಚಿತ್ರದ ರಹಸ್ಯವನ್ನು ಅರಿತುಕೊಳ್ಳುವುದು. ಹೌದು, ಪಾಪದ ಕರ್ಮದಿಂದಾಗುವ ದುರ್ಗತಿ ಮತ್ತು ಪದವಿ ಭ್ರಷ್ಟತೆಯ ದೊಡ್ಡ ಎಚ್ಚರಿಕೆ ನಮಗಿದೆ. ನಾವು ಸೃಷ್ಟಿಯ ಆದಿ, ಮಧ್ಯ, ಅಂತ್ಯದ ಜ್ಞಾನವನ್ನು ಆ ವಿಚಾರಸಾಗರ ಮಂಥನ ಮಾಡಿದಾಗ ಇಡೀ 5000 ವರ್ಷಗಳ ನಾಟಕದ ಒಂದು ವಿಹಂಗಮ ನೋಟ ನಮಗೆ ಸಿಗುತ್ತದೆ. ಆ ವಿಶಾಲವಾದ ದೃಷ್ಟಿಕೋನದಲ್ಲಿ ನೋಡಿದಾಗ ಇಂದಿನ ನಮ್ಮ ಚಿಕ್ಕ ಪುಟ್ಟ ಸಮಸ್ಯೆಗಳು ತೀರಾ ಕ್ಷುಲ್ಲಕವಾಗಿ ಕಾಣುತ್ತವೆ. ಈ ಮಂಥನವು ನಮ್ಮ ಬುದ್ಧಿಯನ್ನು ಶುದ್ಧೀಕರಿಸುವುದಲ್ಲದೆ ಪುಣ್ಯ ಕಾರ್ಯಗಳತ್ತ ನಮ್ಮನ್ನು ಪ್ರೇರೇಪಿಸುತ್ತದೆ. ವಿಚಾರಸಾಗರ ಮಂಥನ ಮಾಡುವ ಮಕ್ಕಳಿಗೆ ತಂದೆಯು ಸ್ವತಃ ಅಭಿನಂದನೆಗಳನ್ನು ತಿಳಿಸಲು ಇದೇ ಮುಖ್ಯ ಕಾರಣ. ಜ್ಞಾನವನ್ನು ಕೇವಲ ಕೇಳುವುದು ಬೇರೆ, ಅದನ್ನು ಅರಗಿಸಿಕೊಳ್ಳುವುದು ಬೇರೆ. ನಿಜ, 84 ಜನ್ಮಗಳ ಏಣಿಯ ಚಿತ್ರವು ನಾವು ಎಲ್ಲಿಂದ ಬಂದೆವು, ಹೇಗೆ ಕೆಳಗೆ ಇಳಿದೆವು ಮತ್ತು ಈಗ ಮತ್ತೆ ಹೇಗೆ ಮೇಲೇರಬೇಕು ಅನ್ನೋ ನಿಖರವಾದ ನಕ್ಷೆಯನ್ನು ಕೊಡುತ್ತದೆ. ಯಾರ ಬುದ್ಧಿಯಲ್ಲಿ ಈ ನಕ್ಷೆ ಸದಾ ಇರುತ್ತದೆಯೋ ಅವರು ಎಂದಿಗೂ ಪಾಪಕರ್ಮಗಳಿಗೆ ಕೈ ಹಾಕುವುದಿಲ್ಲ. ಏಕೆಂದ್ರೆ ಪ್ರತಿಯೊಂದು ಕರ್ಮವೂ ಮುಂದಿನ ಜನ್ಮಗಳನ್ನು ನಿರ್ಧರಿಸುತ್ತದೆ ಅನ್ನೋ ಅರಿವಿರುತ್ತದೆ ಅಲ್ವಾ? ಖಂಡಿತ. ಈ ಸ್ಪಷ್ಟತೆಯು ನಮ್ಮ ನೆನಪನ್ನು ತೀಕ್ಷ್ಣಗೊಳಿಸುತ್ತದೆ. ಜ್ಞಾನದ ಸ್ಪಷ್ಟತೆಯು ನಮ್ಮಲ್ಲಿ ಒಂದು ಅದ್ಭುತವಾದ ಛಲವನ್ನು ಹುಟ್ಟುಹಾಕ್ತದೆ. ಹಗಲು ರಾತ್ರಿ ಅವಿಶ್ರಾಂತ ಸೇವೆಯ ಮಹತ್ವದ ಬಗ್ಗೆ ಬಹಳ ಸುಂದರವಾದ ಉದಾಹರಣೆ ನೀಡಲಾಗಿದೆ. ಹೌದು, ಬ್ರಿಟಿಷರಿಂದ ರಾಜ್ಯ ಪಡೆಯಲು ಕಾಂಗ್ರೆಸ್ನವರು ಪಟ್ಟ ಪರಿಶ್ರಮ. ಅದನ್ನು ನೆನಪಿಸಿಕೊಂಡು ರಾವಣನಿಂದ ನಮ್ಮ ರಾಜ್ಯವನ್ನು ಮರಳಿ ಪಡೆಯಲು ನಾವು ಇನ್ನೆಷ್ಟು ತೀವ್ರ ಪುರುಷಾರ್ಥ ಮಾಡಬೇಕು ಅಂತ ಯೋಚಿಸಬೇಕು. ಅನ್ಯರನ್ನು ನಮ್ಮ ಸಮಾನ ಬ್ರಾಹ್ಮಣರನ್ನಾಗಿ ಮಾಡದೆ ಊಟವನ್ನು ಮಾಡಬಾರದು ಎಂಬ ದೃಢ ಸಂಕಲ್ಪದ ಬಗ್ಗೆ ಹೇಳಲಾಗಿದೆ. ಇದು ಭೌತಿಕ ಊಟವನ್ನು ತ್ಯಜಿಸುವ ಮಾತಲ್ಲ, ಬದಲಾಗಿ ನಮ್ಮೊಳಗಿನ ಆಧ್ಯಾತ್ಮಿಕ ಹಸಿವಿನ ಸಂಕೇತವಾಗಿದೆ. ನಾವು ಅನ್ಯ ಆತ್ಮರನ್ನು ಪಾಪದಿಂದ ಪುಣ್ಯದತ್ತ ಎತ್ತುವ ಪ್ರಯತ್ನ ಮಾಡಿದಷ್ಟು ನಮ್ಮ ಸ್ವಂತ ಆಧ್ಯಾತ್ಮಿಕ ಸ್ಥಿತಿಯೂ ಅಷ್ಟೇ ವೇಗವಾಗಿ ಉನ್ನತಿಯತ್ತ ಸಾಗುತ್ತದೆ. ಆ ಛಲವೇ ನಮ್ಮನ್ನು ಸಾಮಾನ್ಯರ ಸಾಲಿನಿಂದ ಮಹಾವೀರರ ಸಾಲಿಗೆ ಸೇರಿಸುವುದು. ಲೌಕಿಕ ಜಗತ್ತಿನಲ್ಲಿ ಕಣ್ಣಿಗೆ ಕಾಣುವ ಶತ್ರುಗಳ ವಿರುದ್ಧ ಹೋರಾಡಲು ಅಷ್ಟು ತ್ಯಾಗ ಮಾಡಿದರು. ಆದರೆ ನಮ್ಮ ಶತ್ರು ಬಹಳ ಸೂಕ್ಷ್ಮ. ನಮ್ಮೊಳಗೇ ಅಡಗಿರುವ 5 ವಿಕಾರಗಳು, ಅಂದರೆ ರಾವಣ. ಈ ವಿಕಾರಗಳಿಂದ ಸಂಪೂರ್ಣ ಜಗತ್ತನ್ನು ಮುಕ್ತಗೊಳಿಸುವುದು ಸಣ್ಣ ಮಾತಲ್ಲ. ಅದಕ್ಕಾಗಿ ಪ್ರತಿಯೊಂದು ಕ್ಷಣವೂ ಎಚ್ಚರವಿರಬೇಕು. ಈ ಅವಿಶ್ರಾಂತ ಸೇವೆಯು ನಮ್ಮೊಳಗಿನ ಆಲಸ್ಯವನ್ನೂ ನಿರ್ಲಕ್ಷ್ಯವನ್ನೂ ಸುಟ್ಟು ಹಾಕುತ್ತವೆ. ಅನ್ಯರನ್ನು ಸಮಾನ ಮಾಡುವ ಹಂಬಲವು ನಮ್ಮ ಸ್ವಂತ ಪುರುಷಾರ್ಥಕ್ಕೆ ಅತಿ ದೊಡ್ಡ ವೇಗವರ್ಧಕವಾಗಿ ಕೆಲಸ ಮಾಡುತ್ತದೆ. ಜ್ಞಾನವನ್ನು ಆಳವಾಗಿ ಮಂಥನ ಮಾಡಿದ ನಂತರ ಅದನ್ನು ಪ್ರಾಯೋಗಿಕ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕು ಅಂತ ಇಂದಿನ ಧಾರಣೆಯ ಮುಖ್ಯ ಸಾರ ನಮಗೆ ತಿಳಿಸುತ್ತದೆ. ಇದನ್ನು ಯಥಾವತ್ತಾಗಿ ನೋಡೋಣ. ಸರಿ. 1. ರಾಜ್ಯ ಪದಕವನ್ನು ತೆಗೆದುಕೊಳ್ಳಲು ಎಲ್ಲರ ಮನಸ್ಸನ್ನು ಖುಷಿಪಡಿಸಬೇಕು. ಬಹಳ ದಯಾಹೃದಯಿಗಳಾಗಿ ತನ್ನ ಮತ್ತು ಸರ್ವರ ಕಲ್ಯಾಣ ಮಾಡಬೇಕಾಗಿದೆ. ಅವಿಶ್ರಾಂತ ಸೇವೆ ಮಾಡಬೇಕಾಗಿದೆ. 2. ದೇಹಾಭಿಮಾನದಲ್ಲಿ ಬಂದು ಸೇವಾಭಂಗ ಮಾಡಬಾರದು. ಸದಾ ಪುಣ್ಯದ ಕರ್ಮವನ್ನೇ ಮಾಡಬೇಕು. ತಮ್ಮ ಸಮಾನ ಬ್ರಾಹ್ಮಣರನ್ನಾಗಿ ಮಾಡುವ ಸೇವೆ ಮಾಡಬೇಕಾಗಿದೆ. ಸೇವಾಧಾರಿಗಳ ಪ್ರತಿ ಗೌರವವನ್ನಿಡಬೇಕಾಗಿದೆ. ಈ ಧಾರಣೆಯಲ್ಲಿ ದಯಾಹೃದಯಗಳಾಗಿರುವುದು ಎಂಬ ಮಾತು ಬಹಳ ಆಳವಾಗಿದೆ. ಕಚೇರಿಯಲ್ಲಿ ಅಥವಾ ಮನೆಯಲ್ಲಿ ನಮ್ಮ ಜೊತೆ ಸೌಮ್ಯವಾಗಿ ವರ್ತಿಸುವವರೊಂದಿಗೆ ದಯೆ ತೋರಿಸುವುದು ಸುಲಭ. ಹೌದು. ಆದರೆ ಯಾರಾದರೂ ತಮ್ಮ ಕಠಿಣ ಸಂಸ್ಕಾರದ ವಶರಾಗಿ ನಮ್ಮನ್ನು ನೋಯಿಸಿದಾಗ ಅವರ ಮೇಲೂ ಸಿಟ್ಟಾಗದೆ ದಯೆ ತೋರುವುದು ನಿಜವಾದ ಪುರುಷಾರ್ಥ. ಅದೇ ರೀತಿ ಸೇವಾಧಾರಿಗಳಿಗೆ ಗೌರವ ಕೊಡುವುದು ಎಂದರೆ ಪ್ರತಿಯೊಬ್ಬರ ಮೌನ ಸೇವೆಯನ್ನು, ಅವರ ತ್ಯಾಗವನ್ನು ಗುರುತಿಸಿ ಗೌರವಿಸುವುದು. ಯಾವುದೇ ಸೇವೆ ಕಿರಿದಲ್ಲ. ಸತ್ಯವಾದ ಮಾತು. ಸೇವಾಧಾರಿಗಳ ನಡುವಿನ ಸಾಮರಸ್ಯವೇ ಯಾವುದೇ ತ್ಯಾಗದ ಕಾರ್ಯಕ್ಕೆ ಶಕ್ತಿ ತುಂಬುತ್ತದೆ. ಪರಸ್ಪರ ಗೌರವವಿದ್ದಾಗ ಮಾತ್ರ ಅಲ್ಲಿನ ವಾತಾವರಣವು ಇತರರನ್ನು ಆಕರ್ಷಿಸುವ ಕಾಂತಕ್ಷೇತ್ರವಾಗಿ ಬದಲಾಗುತ್ತದೆ. ಒಬ್ಬರಿಗೊಬ್ಬರಿ ಹೆಗಲು ಕೊಟ್ಟಾಗ ಮಾತ್ರ ಸರ್ವರ ಕಲ್ಯಾಣದ ಈ ಗುರಿಯನ್ನು ಮುಟ್ಟಲು ಸಾಧ್ಯ. ಈ ಧಾರಣೆಯನ್ನು ನಮ್ಮದಾಗಿಸಿಕೊಳ್ಳಲು ಒಂದು ವಿಶೇಷ ಶಕ್ತಿಯ ಅಗತ್ಯವಿದೆ. ಅದನ್ನೇ ಇಂದಿನ ವರದಾನದಲ್ಲಿ ವಿವರಿಸಲಾಗಿದೆ. ಅದನ್ನು ಯಥಾವತ್ತಾಗಿ ಓದೋಣ. ಖಂಡಿತ. ಮನನ ಶಕ್ತಿಯ ಮೂಲಕ ವ್ಯರ್ಥದ ಹೊರೆಯನ್ನು ಸಮಾಪ್ತಿ ಮಾಡುವಂತಹ ಸದಾಶಕ್ತಿಶಾಲಿ ಭವ. ಆತ್ಮದ ಮೇಲೆ ವ್ಯರ್ಥದ್ದೇ ಹೊರೆಯಿದೆ. ವ್ಯರ್ಥ ಸಂಕಲ್ಪ, ವ್ಯರ್ಥ ನುಡಿ, ವ್ಯರ್ಥ ಕರ್ಮ. ಇದರಿಂದ ಆತ್ಮವು ಹೊರೆಯಾಗಿ ಬಿಡುತ್ತದೆ. ಈಗ ಈ ಹೊರೆಯನ್ನು ಸಮಾಪ್ತಿ ಮಾಡಿರಿ.
ಸಮಾಪ್ತಿ ಮಾಡುವುದಕ್ಕಾಗಿ ಸದಾ ಸೇವೆಯಲ್ಲಿ ವ್ಯಸ್ತರಾಗಿರಿ, ಮನನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿರಿ. ಮನನ ಶಕ್ತಿಯಿಂದ ಆತ್ಮವು ಶಕ್ತಿಶಾಲಿಯಾಗಿ ಬಿಡುವುದು. ಹೇಗೆ ಭೋಜನವನ್ನು ಜೀರ್ಣ ಮಾಡಿಕೊಳ್ಳುವುದರಿಂದ ರಕ್ತವಾಗುವುದು, ನಂತರ ಆ ಶಕ್ತಿಯು ಕೆಲಸ ಮಾಡುತ್ತದೆಯೋ ಹಾಗೆಯೇ ಮನನ ಮಾಡುವುದರಿಂದ ಆತ್ಮದಲ್ಲಿ ಶಕ್ತಿಯು ಹೆಚ್ಚಾಗುವುದು. ಆತ್ಮದ ಮೇಲೆ ಈ ವ್ಯರ್ಥದ ಹೊರೆ ಹೇಗೆ ಸೇರಿಕೊಳ್ಳುತ್ತದೆ ಎಂದು ಯೋಚಿಸಿದರೆ ನಮ್ಮ ದೈನಂದಿನ ಜೀವನವೇ ಕಣ್ಮುಂದೆ ಬರುತ್ತದೆ. ಹೌದು, ನಾವು ಹಗುರವಾಗಿ ಯಾವ ಲಗೇಜಿಲ್ಲದೆ ಆಧ್ಯಾತ್ಮಿಕ ಪ್ರಯಾಣ ಮಾಡಬೇಕಾದವರು. ಆದರೆ ದಿನವಿಡೀ ಮೊಬೈಲ್ ಮೂಲಕ ಬರುವ ಅನಗತ್ಯ ಸುದ್ದಿಗಳು, ಕಚೇರಿಯ ರಾಜಕೀಯ ಟೀಕೆಗಳು ಇವೆಲ್ಲವನ್ನು ನಮ್ಮ ಮನಸ್ಸಿನೊಳಗೆ ತುಂಬಿಕೊಳ್ಳುತ್ತೇವೆ. ಈ ವ್ಯರ್ಥ ಸಂಕಲ್ಪಗಳೇ ಆತ್ಮವನ್ನು ಕುಗ್ಗಿಸುವ ಭಾರವಾದ ಮೂಟೆಗಳಾಗುತ್ತವೆ. ಇಲ್ಲಿ ಕೊಟ್ಟಿರುವ ಭೋಜನ ಜೀರ್ಣವಾಗುವ ಉದಾಹರಣೆಯಂತೆ ಜ್ಞಾನವನ್ನು ಮನನ ಮಾಡುವುದು ತಂದೆಗೆ ಸಮಾನರಾಗಲು ಹೇಗೆ ದಾರಿ ಮಾಡಿಕೊಡುತ್ತದೆ. ಆ ಭೋಜನದ ಉದಾಹರಣೆ ಅತ್ಯಂತ ನಿಖರವಾಗಿದೆ. ನಾವು ಎಷ್ಟೇ ಪೌಷ್ಟಿಕವಾದ ದುಬಾರಿಯಾದ ಆಹಾರವನ್ನು ತಿಂದರೂ ನಮ್ಮ ಜೀರ್ಣಕ್ರಿಯೆ ಸರಿ ಇಲ್ಲದಿದ್ದರೆ ಆ ಆಹಾರದಿಂದ ದೇಹಕ್ಕೆ ಯಾವ ಶಕ್ತಿಯೂ ಸಿಗುವುದಿಲ್ಲ. ಬದಲಾಗಿ ಅದು ಹೊಟ್ಟೆಯಲ್ಲಿ ವಿಷವಾಗಿ ಬದಲಾಗಬಹುದು. ಅದೇ ರೀತಿ ನಾವು ಪ್ರತಿದಿನ ಎಷ್ಟೇ ಉತ್ತಮವಾದ ಜ್ಞಾನವನ್ನು ಕೇಳಿದರೂ ಓದಿದರೂ ಅದು ಕೇವಲ ಮಾಹಿತಿಯಾಗಿ ಉಳಿಯುತ್ತದೆ. ಆ ಮಾಹಿತಿಯು ಪರಿವರ್ತನೆಯಾಗಿ ಬದಲಾಗಬೇಕಾದರೆ ಮನನಶಕ್ತಿ ಎಂಬ ಜೀರ್ಣಕ್ರಿಯೆ ನಡೆಯಲೇಬೇಕು. ನಾವು ಕೇಳಿದ ಜ್ಞಾನವನ್ನು ದಿನವಿಡೀ ಬುದ್ಧಿಯಲ್ಲಿ ತಿರುಗಿಸುತ್ತಿದ್ದಾಗ ಅದು ನಮ್ಮ ಸಂಸ್ಕಾರವಾಗಿ, ನಮ್ಮ ರಕ್ತಗತ ಗುಣವಾಗಿ ಬದಲಾಗುತ್ತದೆ. ಮನಸ್ಸು ಜ್ಞಾನದ ಮಂಥನದಲ್ಲಿ ಸಂಪೂರ್ಣವಾಗಿ ಮಗ್ನವಾಗಿರುತ್ತದೆಯೋ ಆಗ ವ್ಯರ್ಥ ಸಂಕಲ್ಪಗಳಿಗೆ ಒಳಗೆ ಬರಲು ಜಾಗವೇ ಇರೋದಿಲ್ಲ. ಈ ನಿರಂತರ ಸಮರ್ಥ ಸಂಕಲ್ಪಗಳ ಹರಿವೇ ನಮ್ಮನ್ನು ತಂದೆಯ ಸಮಾನರನ್ನಾಗಿ, ಶಕ್ತಿಶಾಲಿಯನ್ನಾಗಿ ಮಾಡುತ್ತದೆ. ಜ್ಞಾನವನ್ನು ಶಕ್ತಿಯನ್ನಾಗಿ ಪರಿವರ್ತಿಸುವ ಈ ಮನನ ಪ್ರಕ್ರಿಯೆಯು ನಮ್ಮ ಸ್ವಭಾವದ ಮೇಲೂ ಪ್ರಭಾವ ಬೀರುತ್ತದೆ. ಇದನ್ನೇ ಇಂದಿನ ಸ್ಲೋಗನ್ನಲ್ಲಿ ಬಹಳ ಸುಂದರವಾಗಿ ಹೇಳಲಾಗಿದೆ. ಯಥಾವತ್ತಾಗಿ ನೋಡೋಣ. ಯಾರು ತನ್ನ ಸ್ವಭಾವವನ್ನು ಸರಳವನ್ನಾಗಿ ಮಾಡಿಕೊಳ್ಳುತ್ತಾರೆಯೋ ಅವರ ಸಮಯವೂ ವ್ಯರ್ಥವಾಗುವುದಿಲ್ಲ. ಸರಳ ಸ್ವಭಾವವು ನಮ್ಮ ಶಕ್ತಿ ಮತ್ತು ಸಮಯವನ್ನು ಹೇಗೆ ಉಳಿಸುತ್ತದೆ ಅನ್ನೋದರ ಬಗ್ಗೆ ನಾವು ಮಂಥನ ಮಾಡಲೇಬೇಕು. ಈ ಸ್ಲೋಗನ್ ಒಂದು ಚಿಕ್ಕ ವಾಕ್ಯವಾದರೂ ಇದರೊಳಗೆ ನಮ್ಮ ಇಡೀ ಜೀವನವನ್ನು ಹಗುರಗೊಳಿಸುವ ಸೂತ್ರ ಅಡಗಿದೆ. ಸಂಕೀರ್ಣ ಸ್ವಭಾವ ಅಂದ್ರೇನು? ಪ್ರತಿಯೊಂದು ಸಣ್ಣ ವಿಚಾರವನ್ನು ಎಳೆ ಎಳೆಯಾಗಿ ಬಿಡಿಸಿ ಅದರೊಳಗೆ ಇಲ್ಲದ ನಕಾರಾತ್ಮಕತೆಯನ್ನು ಹುಡುಕುವುದು. ಉದಾಹರಣೆಗೆ, ಯಾರಾದರೂ ಒಂದು ಸಾಮಾನ್ಯ ಸಂದೇಶ ಕಳುಹಿಸಿದರೆ ಅವರು ಈ ಪದವನ್ನು ಏಕೆ ಬಳಸಿದರು, ಅವರ ಟೋನ್ ಹಾಗಿತ್ತು, ನನ್ನನ್ನು ಅವಮಾನಿಸುವ ಉದ್ದೇಶವಿದೆಯೇ ಅಂತ ಯೋಚಿಸುವುದು. ಹೌದು, ಗಂಟೆಗಟ್ಲೆ ಯೋಚಿಸುವುದು ಸಂಕೀರ್ಣತೆ. ಇಂತಹ ಸ್ವಭಾವವುಳ್ಳವರು ಸದಾ ತಮ್ಮನ್ನು ತಾವು ಸಮರ್ಥಿಸಿಕೊಳ್ಳಲು ಒಂದು ಕವಚವನ್ನು ಧರಿಸಿರುತ್ತಾರೆ. ನನ್ನದೇ ಸರಿ ಎಂಬ ಅಹಂಕಾರ ಮತ್ತು ಇತರರನ್ನು ಅನುಮಾನಿಸುವ ಗುಣ ಇವರ ಮಾನಸಿಕ ಶಕ್ತಿಯನ್ನು ಸಂಪೂರ್ಣವಾಗಿ ಡ್ರೈನ್ ಮಾಡುತ್ತದೆ. ಇದರಿಂದ ಯೋಗ ಮಾಡಲು ಶಕ್ತಿಯೇ ಉಳಿಯುವುದಿಲ್ಲ. ಆದರೆ ಸರಳ ಸ್ವಭಾವ ಎಂದರೆ ಹರಿಯುವ ನೀರಿನಂತೆ ಇರುವುದು. ನೀರಿಗೆ ಯಾವ ಮಮಕಾರವೂ ಇಲ್ಲ, ಅಹಂಕಾರವೂ ಇಲ್ಲ. ಅಡೆತಡೆ ಬಂದರೆ ಬಾಗಿಕೊಂಡು ಮುಂದೆ ಸಾಗುತ್ತದೆ. ಸರಳ ಸ್ವಭಾವದ ವ್ಯಕ್ತಿ ಪರಿಸ್ಥಿತಿಗಳನ್ನು ಮತ್ತು ವ್ಯಕ್ತಿಗಳನ್ನು ಅವರು ಇದ್ದಂತೆಯೇ ಯಾವುದೇ ಪೂರ್ವಾಗ್ರಹವಿಲ್ಲದೆ ಸ್ವೀಕರಿಸ್ತಾನೆ ಅಲ್ವಾ? ಹೌದು. ಯಾರಾದರೂ ಕಠಿಣವಾಗಿ ಮಾತನಾಡಿದ್ರೂ ಅದು ಅವರ ಸಂಸ್ಕಾರ ಎಂದು ಕ್ಷಮಿಸಿ ಮರೆತುಬಿಡ್ತಾನೆ. ಸಂಕೀರ್ಣತೆಯಿಂದ ಹೊರಬರಲು ಇರುವ ಅತಿ ಸುಲಭ ದಾರಿಯೆಂದ್ರೆ ನಾನು ಕೇವಲ ಒಬ್ಬ ನಿಮಿತ್ತ ಮಾತ್ರ, ಮಾಡಿಸುವನು ಮೇಲಿದ್ದಾನೆ ಎಂಬ ದೃಢವಾದ ಭಾವನೆಯನ್ನು ಬೆಳೆಸಿಕೊಳ್ಳುವುದು. ಈ ಸರಳತೆಯು ನಮ್ಮಲ್ಲಿ ಅಳವಡಿಕೆಯಾದ ತಕ್ಷಣ ಅಪಾರ ಮಾನಸಿಕ ಶಕ್ತಿ ಉಳಿಯುತ್ತದೆ. ಆ ಶಕ್ತಿಯನ್ನು ನಾವು ದೈವೀ ಕಾರ್ಯಕ್ಕಾಗಿ ಬಳಸಬಹುದು. ಖಂಡಿತ. ಈ ಸರಳತೆಯ ಜೊತೆಗೆ ನಮ್ಮಲ್ಲಿ ಆಳವಾದ ನಿಶ್ಚಯವೂ ಇರಬೇಕಾಗಿದೆ. ಇಂದಿನ ಅವ್ಯಕ್ತ ಸೂಚನೆಯು ಇದನ್ನೇ ಹೇಳುತ್ತದೆ. ಇದನ್ನು ಯಥಾವತ್ತಾಗಿ ನೋಡೋಣ. ನಿಶ್ಚಯದ ಫೌಂಡೇಶನ್, ತಳಪಾಯವನ್ನು ಬಲಗೊಳಿಸಿ ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ. ಯಾರು ನಿಶ್ಚಯ ಬುದ್ಧಿಯಾಗಿರುತ್ತಾರೆ ಅವರು ನಿಶ್ಚಿಂತರಾಗಿರುತ್ತಾರೆ. ಅವರು ಯಾವುದೇ ಪ್ರಕಾರದ ಚಿಂತನೆ ಅಥವಾ ಚಿಂತೆ ಇರುವುದಿಲ್ಲ. ಏನಾಯಿತು, ಏಕೆ ಆಯಿತು, ಹೀಗಾಗುವುದಿಲ್ಲ. ಇದು ವ್ಯರ್ಥ ಚಿಂತನೆಯಾಗಿದೆ. ನಿಶ್ಚಯ ಬುದ್ಧಿ ನಿಶ್ಚಿತ. ಅವರು ಎಂದೂ ವ್ಯರ್ಥ ಚಿಂತನೆ ಮಾಡುವುದಿಲ್ಲ. ಸದಾ ಸ್ವಚಿಂತನದಲ್ಲಿರುವವರು ಸ್ವಸ್ಥಿತಿಯಿಂದ ಪರಸ್ಥಿತಿಯ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ. ಇದನ್ನು ಗಮನಿಸಿದರೆ ಏನಾಯಿತು, ಏಕೆ ಆಯಿತು ಎಂಬುದು ಯಾವಾಗಲೂ ಹೊರಗಿನ ಪರಿಸ್ಥಿತಿಗಳ ಬಗ್ಗೆ ನಾವು ತೋರುವ ಪ್ರತಿಕ್ರಿಯೆ. ಹೊರಗಿನ ಜಗತ್ತನ್ನು ನಾವು ಎಂದಿಗೂ ನಿಯಂತ್ರಿಸಲು ಸಾಧ್ಯವಿಲ್ಲ. ಆದರೆ ಸ್ವಚಿಂತನೆ ಎಂದರೆ ಆ ಪರಿಸ್ಥಿತಿಯ ನಡುವೆ ನನ್ನ ಸ್ಥಿತಿ ಏನಾಗಿದೆ ಎಂದು ನನ್ನನ್ನು ನಾನು ನೋಡಿಕೊಳ್ಳುವುದು. ಹೌದು, ಈ ಸ್ವಚಿಂತನವು
ವ್ಯರ್ಥ ಚಿಂತನೆಗಳ ಬಿರುಗಾಳಿಯಿಂದ ನಮ್ಮನ್ನು ರಕ್ಷಿಸುವ ಬಲವಾದ ಕವಚದಂತೆ ಕೆಲಸ ಮಾಡುತ್ತದೆ. ಸ್ವಚಿಂತನೆ ಎಂದ್ರೆ ನಾನು ಯಾರು, ಪರಮಾತ್ಮನ ಜೊತೆಗಿನ ನನ್ನ ಸಂಬಂಧವೇನು ಎಂಬುದರ ನಿರಂತರ ಸ್ಮೃತಿ. ಪರಿಸ್ಥಿತಿ ಎಷ್ಟೇ ಭಯಾನಕವಾಗಿರಲಿ ಅದು ನಮ್ಮನ್ನು ಅಲುಗಾಡಿಸಲು ಸಾಧ್ಯವಿಲ್ಲ, ಏಕೆಂದರೆ ನಮ್ಮ ನಿಶ್ಚಯದ ತಳಪಾಯ ಭದ್ರವಾಗಿರುತ್ತದೆ. ಕಟ್ಟಡ ಎಷ್ಟೇ ಎತ್ತರವಿರಲಿ ಅದರ ಸ್ಥಿರತೆ ಆಧಾರವಾಗಿರುವುದು ಕಣ್ಣಿಗೆ ಕಾಣದ ಅದರ ಫೌಂಡೇಶನ್ ಮೇಲೆ. ಅದೇ ರೀತಿ ಈ ನಾಟಕದಲ್ಲಿ ಪ್ರತಿಯೊಂದು ದೃಶ್ಯವೂ ಕಲ್ಯಾಣಕಾರಿಯಾಗಿದೆ ಮತ್ತು ಸರ್ವಶಕ್ತ ಪರಮಾತ್ಮ ಸದಾ ನನ್ನ ಜೊತೆಗಿದ್ದಾನೆ ಎಂಬ ನಿಶ್ಚಯವಿದ್ದಾಗ ಏನಾಯಿತು ಎಂಬ ಪ್ರಶ್ನೆಗಳೇ ಉದ್ಭವಿಸುತ್ತಿಲ್ಲ. ಆ ನಿಶ್ಚಯವೇ ನಮ್ಮನ್ನು ನಿರ್ಭಯರನ್ನಾಗಿಸುತ್ತದೆ ಮತ್ತು ವಿಜಯಶಾಲಿಯನ್ನಾಗಿಸುತ್ತದೆ. ಅಣ್ಣಂದಿರೇ, ಅಕ್ಕಂದಿರೇ, ಬನ್ನಿ ಈಗ ಇಂದಿನ ಮುರಳಿಯ ಆಧಾರದ ಮೇಲೆ 8 ಶಕ್ತಿಶಾಲಿ ಸ್ವಮಾನಗಳ ಅಭ್ಯಾಸ ಮಾಡೋಣ. 1. ನಾನು ಶಿವತಂದೆಯ ನಿರಂತರ ನೆನಪಿನ ಮೂಲಕ ಸಂಪೂರ್ಣ ಶಾಂತಿಯನ್ನು ಅನುಭವಿಸುವಂತಹ ಅಶರೀರಿ ಆತ್ಮನಾಗಿದ್ದೇನೆ. 2. ನಾನು ನನ್ನ ಶ್ರೇಷ್ಠ ಯೋಗಸ್ಥಿತಿಯ ಮೂಲಕ ಅನ್ಯರಿಗೂ ಶಾಂತಿಯ ಅನುಭವ ಮಾಡಿಸುವಂತಹ ಸತ್ಯ ಶಿಕ್ಷಕ ಆತ್ಮನಾಗಿದ್ದೇನೆ. 3. ನಾನು ನಿಶ್ಚಯದ ಫೌಂಡೇಶನ್ನನ್ನು ಬಲಗೊಳಿಸಿ ಸದಾ ನಿರ್ಭಯ ಮತ್ತು ವ್ಯರ್ಥ ಚಿಂತನೆಗಳಿಂದ ಮುಕ್ತವಾಗಿರುವಂತಹ ನಿಶ್ಚಿಂತ ಆತ್ಮನಾಗಿದ್ದೇನೆ. 4. ನಾನು 84 ಜನ್ಮಗಳ ಚಕ್ರದ ಜ್ಞಾನದ ಮೂಲಕ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ಅರಿತುಕೊಂಡಿರುವಂತಹ ದೇವಿ ದೇವತಾ ಧರ್ಮದ ಆತ್ಮನಾಗಿದ್ದೇನೆ. 5. ನಾನು ಶ್ರೀಮತದ ನಿರಂತರ ಪಾಲನೆಯ ಮೂಲಕ ರಾವಣನಿಂದ ನನ್ನ ಕಳೆದುಕೊಂಡ ರಾಜ್ಯಭಾಗ್ಯವನ್ನು ಮರಳಿ ಪಡೆಯುವಂತಹ ಮಹಾವೀರ ಆತ್ಮನಾಗಿದ್ದೇನೆ. 6. ನಾನು ಅವಿಶ್ರಾಂತ ಈಶ್ವರೀಯ ಸೇವೆಯ ಮೂಲಕ ಸರ್ವರ ಕಲ್ಯಾಣವನ್ನು ಮಾಡುವಂತಹ ಅಪಾರ ದಯಾಹೃದಯಿ ಆತ್ಮನಾಗಿದ್ದೇನೆ. 7. ನಾನು ಸದಾ ಪುಣ್ಯ ಕರ್ಮಗಳನ್ನು ಮಾಡೋದರ ಮೂಲಕ ಪಾಪಾತ್ಮರನ್ನು ಪುಣ್ಯಾತ್ಮರನ್ನಾಗಿ ಪರಿವರ್ತಿಸುವಂತಹ ಶ್ರೇಷ್ಠ ಬ್ರಾಹ್ಮಣ ಆತ್ಮನಾಗಿದ್ದೇನೆ. 8. ನಾನು ನಿರಂತರ ಮನನ ಶಕ್ತಿಯ ಅಭ್ಯಾಸದ ಮೂಲಕ ವ್ಯರ್ಥದ ಹೊರೆಯನ್ನು ಸಂಪೂರ್ಣವಾಗಿ ಸಮಾಪ್ತಿ ಮಾಡುವಂತಹ ಸದಾ ಶಕ್ತಿಶಾಲಿ ಆತ್ಮನಾಗಿದ್ದೇನೆ. ಬನ್ನಿ ಈಗ ಇಂದಿನ ದೈನಂದಿನ ಮುರಳಿ ಹೋಂವರ್ಕ್ ನೋಡೋಣ. 1. ಸ್ವಮಾನದ ಅಭ್ಯಾಸ. ನಾನು ಸತ್ಯ ಶಿಕ್ಷಕ ಆತ್ಮ ಎಂಬ ಸ್ವಮಾನದಲ್ಲಿ ಇಡೀ ದಿನ ಸ್ಥಿತರಾಗಿರಿ. ಅನ್ಯರಿಗೆ ಶಾಂತಿ ಮತ್ತು ಯೋಗದ ಅನುಭವ ಮಾಡಿಸುವ ಆಂತರಿಕ ಅಭ್ಯಾಸವನ್ನು ಮಾಡಿ. 2. ಮುಖ್ಯ ಭಾವನೆ. ತಂದೆಗೆ ಪ್ರಿಯತಮೆ ಎಂದು ಭಾವಿಸಿ ಈ ಹಳೆಯ ಪ್ರಪಂಚದಲ್ಲಿ ನಾನು ನಿಮಿತ್ತ ಶಿಕ್ಷಕ ಆಗಿದ್ದೇನೆ ಎಂದು ತಿಳಿದುಕೊಂಡು ಇಂದಿನ ಎಲ್ಲಾ ಕರ್ಮಗಳನ್ನು ಮಾಡಿ. 3. ದೈವೀ ಗುಣದ ಧಾರಣೆ. ಇಡೀ ದಿನ ದಯಾಹೃದಯ ಗುಣವನ್ನು ಧಾರಣೆ ಮಾಡಿ. ಕೇವಲ ಹೊರಗಿನಿಂದ ಮಾತ್ರವಲ್ಲದೆ ಮನಸ್ಸಿನ ಸಂಕಲ್ಪಗಳಲ್ಲೂ ದಯೆಯ ಪ್ರಭಾವ ಇರುವಂತೆ ಗಮನಹರಿಸಿ. 4. ಪವಿತ್ರತೆಯ ಪುರುಷಾರ್ಥ. ರಾಜ್ಯ ಪದವಿಯ ಮಾಲೀಕ ಆಗಲು ಸಂಪೂರ್ಣ ಪವಿತ್ರರಾಗುವ ಪುರುಷಾರ್ಥ ಮಾಡಿ. ಇದಕ್ಕಾಗಿ ಇಡೀ ದಿನ ಬುದ್ಧಿಯೋಗದ ಶುದ್ಧಿಯ ಕಡೆ ವಿಶೇಷ ಗಮನವಿರಲಿ. 5. ಕರ್ಮಯೋಗ. ಕರ್ಮಕ್ಷೇತ್ರದಲ್ಲಿ ನಾನು ಪುಣ್ಯದ ಕಾರ್ಯವನ್ನೇ ಮಾಡುತ್ತಿದ್ದೇನೆ ಎಂಬುದನ್ನು ಅರ್ಥಮಾಡಿಕೊಂಡು ದಿನವಿಡೀ ಕಮಲಪುಷ್ಪ ಸಮಾನಲಾಗಿ ಶ್ರೇಷ್ಠ ಕರ್ಮಗಳನ್ನು ಮಾಡಿ. 6. ಸೇವೆ ಮತ್ತು ವೈರಾಗ್ಯ. ಇದು ಅಂತಿಮ ಸಮಯವಾಗಿರುವುದರಿಂದ ಹಳೆಯ ಪ್ರಪಂಚದ ಬಗ್ಗೆ ಉಪರತಿಯಿರಲಿ. ನಿಮ್ಮ ಸಮಯ ಮತ್ತು ಶಕ್ತಿಯನ್ನು ಅನ್ಯರನ್ನು ನಿಮ್ಮ ಸಮಾನ ಮಾಡುವ ಸೇವೆಯಲ್ಲಿ ಸಫಲ ಮಾಡಿಕೊಳ್ಳಿ. 7. ದಿನಚರಿ ಮತ್ತು ವರದಾನ. ದಿನವಿಡೀ ಟ್ರಾಫಿಕ್ ಕಂಟ್ರೋಲ್ ಸಮಯದಲ್ಲಿ ಮನನ ಶಕ್ತಿಯ ಸಾರವನ್ನು ಸ್ಮೃತಿಯಲ್ಲಿಟ್ಟುಕೊಳ್ಳಿ ಮತ್ತು ಕರ್ಮಕ್ಷೇತ್ರದಲ್ಲಿ ಸರಳ ಸ್ವಭಾವದ ಅಭ್ಯಾಸ ಮಾಡಿ. 8. ಶಕ್ತಿಗಳ ಜಮ. ಏಕರಸ ಸ್ಥಿತಿಯಲ್ಲಿ ಒಬ್ಬ ತಂದೆಯ ನೆನಪಿನಲ್ಲಿ ಇರುವುದರ ಮೂಲಕ ವ್ಯರ್ಥವನ್ನು ಸಮಾಪ್ತಿ ಮಾಡುವ ಬಲವನ್ನು ಜಮ ಮಾಡಿಕೊಳ್ಳಿ. ಇಂದಿನ ಮುರಳಿಯಲ್ಲಿ ಶಿಕ್ಷಕನ ಜವಾಬ್ದಾರಿ, ವಿಶೇಷವಾಗಿ ಯೋಗ ಮಾಡಿಸುವವರ ಬುದ್ಧಿ ಏಕಾಗ್ರವಾಗಿರಬೇಕು, ಅಲೆದಾಡಬಾರದು ಎಂಬ ಸಂಪೂರ್ಣ ಏಕಾಗ್ರತೆಯ ಬಗ್ಗೆ ಅರಿತೆವು. ಇದಕ್ಕೆ ಸಂಬಂಧಿಸಿದಂತೆ ಒಂದು ಪ್ರೇರಣಾದಾಯಕ ದೃಷ್ಟಾಂತವನ್ನು ನಾವಿಲ್ಲಿ ನೆನಪಿಸಿಕೊಳ್ಳಬಹುದು. ಖಂಡಿತ. ಮಹಾಭಾರತದ ಆ ಪ್ರಸಿದ್ಧ ದೃಷ್ಟಾಂತವನ್ನು ನಾವಿಲ್ಲಿ ಸ್ಮರಿಸಬಹುದು. ಗುರು ದ್ರೋಣಾಚಾರ್ಯರು ತಮ್ಮ ಶಿಷ್ಯರಿಗೆ ಬಿಲ್ಲುಗಾರಿಕೆಯ ಪರೀಕ್ಷೆ ನಡೆಸ್ತಿದ್ರು. ಮರದ ಮೇಲೊಂದು ಮರದ ಹಕ್ಕಿಯನ್ನು ಇರಿಸಿ ಅದರ ಕಣ್ಣಿಗೆ ಬಾಣ ಹೊಡೆಯುವ ಕಠಿಣ ಗುರಿಯನ್ನು ನೀಡಿದ್ರು. ಪ್ರತಿಯೊಬ್ಬ ಶಿಷ್ಯನನ್ನು ಸರದಿಯ ಪ್ರಕಾರ ಕರೆದು ನಿನಗೇನು ಕಾಣುತ್ತಿದೆ ಎಂದು ಕೇಳಿದ್ರು ಅಲ್ವಾ? ಹೌದು. ಒಬ್ಬ ಶಿಷ್ಯ ಮರ ಕಾಣುತ್ತಿದೆ, ಇನ್ನೊಬ್ಬ ಎಲೆಗಳು, ಹಕ್ಕಿ ಮತ್ತು ಆಕಾಶ ಕಾಣುತ್ತಿದೆ ಎಂದ. ಅವರೆಲ್ಲರಿಗೂ ಬಾಣ ಬಿಡಲು ಗುರುಗಳು ಅವಕಾಶ ನೀಡ್ಲಿಲ್ಲ. ಆದರೆ ಅರ್ಜುನನ ಸರದಿ ಬಂದಾಗ ಅವನು ಹೇಳಿದ ಉತ್ತರ ಒಂದೇ, ಗುರುವೇ, ನನಗೆ ಕೇವಲ ಆ ಹಕ್ಕಿಯ ಕಣ್ಣು ಮಾತ್ರ ಕಾಣುತ್ತಿದೆ, ಬೇರೆ ಯಾವುದೂ ಗೋಚರಿಸುತ್ತಿಲ್ಲ.
ಆಗ ಗುರುಗಳು ಈಗ ಬಾಣ ಬಿಡು ಎಂದ್ರು. ಅರ್ಜುನನ ಬಾಣ ನೇರವಾಗಿ ಗುರಿಯನ್ನು ಭೇದಿಸಿತು. ಇಂದಿನ ಮುರಳಿಯಲ್ಲಿ ತಿಳಿಸಿರುವ ನಿಮಿತ್ತ ಶಿಕ್ಷಕನ ಸ್ಥಿತಿಯು ಇದೇ ಅರ್ಜುನನ ಸ್ಥಿತಿಯಂತಿರಬೇಕು. ನಾವು ಯೋಗ ಮಾಡಿಸುವಾಗ ನಮ್ಮ ಎದುರಿಗೆ ಪ್ರಪಂಚದ ಅನೇಕ ಸಮಸ್ಯೆಗಳಿರಬಹುದು, ವ್ಯರ್ಥ ಸಂಕಲ್ಪಗಳ ಬಿರುಗಾಳಿಗಳಿರಬಹುದು. ಆದ್ರೆ ನಮ್ಮ ಬುದ್ಧಿಯೋಗಕ್ಕೆ ಕೇವಲ ಒಬ್ಬ ತಂದೆ ಮತ್ತು ಅವರ ಶಾಂತಿಯ ಕಿರಣಗಳು ಮಾತ್ರ ಗೋಚರಿಸಬೇಕು. ಏಕಾಗ್ರತೆ ಸಂಪೂರ್ಣವಾಗಿ ಗುರಿಯ ಮೇಲಿದ್ದಾಗ ಮಾತ್ರ ನಾವು ಅನ್ಯರಿಗೂ ಆ ಗುರಿಯತ್ತ ಕೊಂಡೊಯ್ಯುವ ಸತ್ಯ ಶಿಕ್ಷಕರಾಗಲು ಸಾಧ್ಯ. ನಿಜ. ಅಣ್ಣಂದಿರೆ ಅಕ್ಕಂದ್ರೆ, ಈ ಮುರಳಿಯನ್ನು ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ. ಬಾಬಾರವರು ಕೊಟ್ಟಿರುವ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗೋಣ. ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗಲೂ ಫೈನಲ್ ಪೇಪರ್ ಪಾಸ್ ಮಾಡಲು ಎವರ್ ರೆಡಿಯಾಗಿರೋಣ. ನಿಮ್ಮ ಜೀವನ ಅತ್ಯುತ್ತಮವಾಗಲಿ ಎಂದು ಸದಾ ಹಾರೈಸ್ತೇವೆ. ಒಳ್ಳೆಯದು. ಓಂ ಶಾಂತಿ.